ಪ್ರಭುವೇ ಯಾವ ರಾಜಪುತ್ರನು ಏರಿ ಸಿಂಹಪೀಠವನು ಬಾರಿಸುವನೋ ಬೇರಿಯನೋ, ಬಳಿಕ ಸೇವಿಸುವನೋ ಕುಳಿತಲ್ಲಿಯೇ ಪಾಯಸದೂಟವನು ನೀಡಿ ಅಲ್ಲಿನ ಶ್ವಾನಗಳಿಗೂ ಆಗಿಹವನೇ ಯೋಗ್ಯ ಪುತ್ರನು ಅರಸನಾಗಲು. ಸಂತಸಗೊಳ್ಳುತ್ತಲಾರಸನಾದ ಕೇಳಿ ಉತ್ಸುಕನಾದನು ತನ್ನ ಕುವರನು ಪರೀಕ್ಷಿಸಲು. ಅಂತೆ ಇರಿಸಿ ಕೋಣೆಯೊಂದರಲಿ ಸಿಂಹಾಸನದಿ ವಿವಿಧ ವಸ್ತುದನ ಕನಕಾದಿ ನವರತ್ನ ಸ್ವರ್ಣಾಭರಣ ಬಗೆ ಬಗೆಯ ಆಟಿಕೆ ತಿನಿಸು ವಸ್ತ್ರವಿತ್ಯಾದಿಗಳನ್ನು ಕರೆಸಿದನಲ್ಲಿಗೆ ತನ್ನ ಪುತ್ರರೆಲ್ಲರನ್ನೂ. ಅಂತೆ ಅರುಹಿದನ ಮಕ್ಕಳಿಗೆ ದೊರೆಯುವ ಆರಿಸಿಕೊಳ್ಳಲೆಂದವರು ತಮಗೆ ಬೇಕಾದಂತಹ ವಸ್ತುಗಳನ್ನು. ಸಂತಸಗೊಳ್ಳುತ್ತಲ ರಾಜಕುವರರು ಆರಿಸಿಕೊಂಡರು ತಮಗಿಷ್ಟವಹ ಆಭೂಷಣ ಆಟಿಕೆ ಸಿಹಿ ತಿನಿಸು ಮತ್ತಾವಸ ವಸ್ತ್ರಗಳನ್ನು. ಆದರ ಶ್ರೇಣಿಕನು ತೆಗೆದುಕೊಂಡು ಅಲ್ಲಿದ್ದ ಬೇರಿಯನು ಹೇರಿ ಸಿಂಹಾಸನವನು ಬಾರಿಸತೊಡಗಿದನು. ಮಧುರವಾಗಿ ಏರುವಂತೆ ಅದೃಷ್ಟದೇನಿಯನು ಸಾರುವಂತೆ ತನ್ನ ಭವಿಷ್ಯ ಭಾಗ್ಯವನು. ಕೂರಿಸಿ ಬಳಿಕ ಅವರೆಲ್ಲರನ್ನು ಸಾಲಾಗಿ ಪಂಕ್ತಿಯಲಿ ಭೋಜನಕ್ಕೆಂದು ಬಡಿಸಿದನ ಬಾಣಸಿಗನು ನಿಧಾನವಾಗಿ ಅವರಿಗೆ. ಅಂತೆಯೇ ಪ್ರಾರಂಭಿಸಿದೊಡನೆ ಅವರು ಆಹಾರ ಸೇವನೆಗೆ ಬಿಡಿಲಾಯ್ತು. ಹಸಿದ ಕೆಲ ಶ್ವಾನಗಳಲ್ಲಿಗೆ ಬಿಡುವಂತೆ ಸರ್ಪಗಳನ್ನು ಆಡುತ್ತಿರೆ ಮಕ್ಕಳು ನಂದನವನದೊಳಗೆ. ಒಡನೆ ಹೆದರಿ ಎದ್ದು ಬಿದ್ದೋಡಲ ಹುಡುಗರು ಕಂಡಂತೆ ಸಿಂಹಗಳನ್ನು. ಉಳಿದನಲ್ಲಿಯೇ ಧೈರ್ಯದಲ್ಲಿ ಕುವರ ಶ್ರೇಣಿಕನು. ಪ್ರಭು, ನಾನೊಂದು ಯೋಚನೆಯನ್ನು ಮಾಡಿದ್ದೇನೆ. ನಿಮ್ಮ ಈ ಚಿಕ್ಕ ಮಕ್ಕಳುಗಳು ಈ ರಾಜಕುಮಾರರಲ್ಲಿ ಯಾರು ಸಿಂಹಪೀಠವನ್ನು ಏರಿ ಬೇರಿಯನ್ನು ಬಾರಿಸ್ತಾರೋ ಮತ್ತು ಕುಳಿತಲ್ಲಿಯ ಪಾಯಸದೂಟವನ್ನು ಶ್ವಾನಗಳಿಗೆ ಕೊಡ್ತಾರೋ ಅವನೇ ರಾಜನಾಗಲು ಯೋಗ್ಯ ಅಂತ ಹೇಳ್ತಾನೆ. ಈ ನೈಮಿತ್ತಿಕರ ಮಾತುಗಳನ್ನು ಕೇಳಿ ರಾಜನಿಗೆ ಸಂತಸವಾಗ್ತದೆ. ಅವನು ಉತ್ಸುಕನಾಗ್ತಾನೆ. ಆಗ ತನ್ನ ಕುಮಾರನ ಪರೀಕ್ಷೆ ಮಾಡಲಿಕ್ಕೆ ಒಂದು ಕೋಣೆಯಲ್ಲಿ ಸಿಂಹಾಸನಾದಿ ವಿವಿಧ ವಸ್ತು ದನಕನಕಾದಿ ನವರತ್ನ ಸ್ವರ್ಣ ಆಭರಣಗಳು ಆಟಿಕೆಗಳೆಲ್ಲವನ್ನು ಕೂಡ ಇಟ್ಟು ತನ್ನ ರಾಜಕುಮಾರನೆಲ್ಲ ಕರೀತಾನೆ. ಮಕ್ಕಳಿಗೆ ಹೇಳ್ತೇನೆ, ದೊರೆ ತಮ್ಮ ಬೇಕಾದ ವಸ್ತುಗಳನ್ನು ತಗೊಳ್ಳಿ ಅಂತ ಹೇಳಿ. ರಾಜ್ಕುಮಾರೆಲ್ಲ ತಮ್ಗೆ ಬೇಕಾದ ಆಟಿಕೆಗಳನ್ನು, ಸಿಹಿ ತಿಂಡಿಗಳನ್ನು, ಹೊಸ ವಸ್ತ್ರಗಳನ್ನು ತೆಗೆದುಕೊಳ್ತಾರೆ. ಆದರೆ ಶ್ರೇಣಿಕ ಮಾತ್ರ ಅಲ್ಲಿದ್ದ ಬೇರಿಯನ್ನು ಏರಿ ಸಿಂಹಾಸನವನ್ನು ಏರಿ ಬೇರಿಯನ್ನು ಬಾರಿಸ್ತಾನಂತೆ. ಅದೃಷ್ಟದೇನಿಯನ್ನು ಏರಿ ತನ್ನ ಭವಿಷ್ಯದ ಬಾಗಿಲನ್ನು ತೆಕ್ಕೊಳ್ತಾನಂತೆ. ಆಗ ಅಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಭೋಜನಕ್ಕೆ ಅಂತೇಳಿ ಕೂರಿಸಿ ಬಾಣಸಿಗ ನಿಧಾನವಾಗಿ ಅವರಿಗೆ ಆಹಾರವನ್ನು ಕೊಡ್ತಾನೆ. ನಂದನವನದೊಳಗೆ ತೋಟಕ್ಕೆ ಕರ್ಕೊಂಡು ಹೋಗಿ ನಂದನವನದಲ್ಲಿ. ಆಗ ಹಸಿದ ಶ್ವಾನಗಳಿಗೆ ಅಲ್ಲಿ ಸರ್ಪಗಳು ಇರ್ತವೆ, ನಾಯಿಗಳಿರ್ತವೆ. ಅವುಗಳನ್ನೆಲ್ಲ ನೋಡಿ ಮಕ್ಕಳು ಹುಡುಗರೆಲ್ಲ ಓಡೋಗ್ತಾರಂತೆ. ಕುವರ ಶ್ರೇಣಿಕನೊಬ್ಬನ ಬಿಟ್ಟು ಬೇರೆಯವರೆಲ್ಲರೂ ಕೂಡ ವನತೋಟದಿಂದ ಓಡೋಗ್ತಾರೆ ಓಡೋಗ್ತಾನೆ. ಓಡಿ ಹೋಗ್ತಕ್ಕಂಥ ಪ್ರಸಂಗವನ್ನು ಇಲ್ಲಿ ವರ್ಣನೆಯನ್ನು ಬಹಳ ಚಂದದ ರೀತಿಯಲ್ಲಿ ಮಾಡಲಾಗಿದೆ.